ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನಿವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಇವತ್ತು ಬೇಸನ್ ಉಂಡೆ ಮಾಡತ್ತೇನೆ ನೋಡ್ರಿ. ಬೇಸನದ್ದು ಲಾಡು ಮಾಡತ್ತೀನಿ ನಾನು. ಇದು ಅರ್ಧ ಕಿಲೋ ಕಡ್ಲೆ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಇದನ್ನು ಸಾಣಿಗೆ ಹಾಕಿ ಇಟ್ಕೊಂಡೇನಿ. ಅರ್ಧ ಕೆ ಜಿ ಐತೆ ನೋಡ್ರಿ. ಇದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೇನಿ. ಆಮೇಲೆ ಮಿಕ್ಸಿ ಮಾಡ್ಕೊತೇನೆ ರೀ. ಆಮೇಲೆ ತುಪ್ಪ ತೊಗೊಂಡೇನಿ ರೀ, ಏಲಕ್ಕಿ, ಮೊನಕ ತೊಗೊಂಡೇನಿ ನೋಡ್ರಿ. ಇದನ್ನು ಹೆಂಗೆ ಮಾಡ್ಬೇಕಂತ ನೋಡೋಣ ಬರ್ರಿ. ಈಗ ನೋಡ್ರಿ, ನಾನು ಹಿಟ್ಟು ಹುರಿಯೋಕೆ ಬಾಳ್ಗಿ ಕಾಯಕ್ಕಿಟ್ಟೇನಿ. ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ್ರಿ. ಇಷ್ಟು ತುಪ್ಪ ಹಾಕ್ಕೊಂಡೇನ್ರಿ. ಆಮೇಲೆ ಹಿಟ್ಟು ಹಾಕೋತೀನಿ. ಈಗ ಕಡಲೆ ಹಿಟ್ಟು ಹಾಕೋತೇನೆ ನೋಡ್ರಿ ನಾನು. ಇದನ್ನು ಭಾಳ ನಿಧಾನಾಗಿ ಹುರಿಬೇಕು ನೋಡ್ರಿ. ಇದು ಹಸಿ ಕಡಲೆ ಹಿಟ್ಟು ಐತಲ್ಲ, ಚಲೋ ಹೊತ್ತಂಗೆ ಹುರಿಬೇಕಿದೆ, ಅಂದ್ರೆ ಉಂಡೆ ಚಲೋ ಆಗ್ತಾವೆ ನೋಡ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ಇದನ್ನು ಗ್ಯಾಸು ಸಣ್ಣ ಇಟ್ಟು ಹುರಿಬೇಕು ನೋಡ್ರಿ. ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತೀನಿ ರೀ. ನೀವು ದಾಲ್ಡಾನು ಯೂಸ್ ಮಾಡ್ಬೋದು ರೀ. ದಾಲ್ಡಾ ತುಪ್ಪ ಎರಡು ಹಾಕಿದರೂ ಬರ್ತೈತೆ ನೋಡ್ರಿ. ಇದಕ್ಕೆ ನೋಡ್ರಿ, ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಆಗ್ತೈತೆ ರೀ ಇದು ಉಂಡೆ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ನಿಧಾನ ಹುರಿಬೇಕು ನೋಡ್ರಿ. ಹಂಗೆ ಅದಕ್ಕೆ ಇನ್ನೂ ಸ್ವಲ್ಪ ಹಾಕೊಂಡ್ರಿ ತುಪ್ಪ. ಇಷ್ಟು ಹಾಕಿ ನೋಡ್ರಿ. ಇದನ್ನು ಹುರಿಯೋಣಂತ. ಗ್ಯಾಸ್ ಸಣ್ಣ ಇಟ್ಟು ಹುರಿಬೇಕು ನೋಡ್ರಿ. ಇದು ನೋಡ್ರಿ, ನಾವು ಇದೇ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸಣ್ಣ ಇಟ್ಟು ಹುರಿಬೇಕು ನೋಡ್ರಿ. ಚಲೋ ತಂಗೆ ಹುರಿಬೇಕ್ರಿ ಹಿಟ್ಟದ. ಇದೇ ಥರ ಒಂದು ಅರ್ಧ ತಾಸರ ಹುರಿಬೇಕು ನೋಡ್ರಿ. ಇದನ್ನು ನೋಡ್ರಿ, ಈ ಥರ ಆಗೈತಿ. ನಾನೇನು 2 ಚಮಚೆ ತುಪ್ಪ ಹಾಕ್ತೀನಿ ನೋಡ್ರಿ. ಮತ್ತು ಮಿಕ್ಸ್ ಮಾಡೋಣ್ರಿ. ಎಲ್ಲ ಕಲಿಸಿ ಕೈ ಬಿಡಲ್ದಂಗೆ ಹುರಿಬೇಕು ನೋಡ್ರಿ. ಇದನ್ನು ಇಲ್ಲಾಂದ್ರೆ ಹೊತ್ತೈತೆ. ದಪ್ಪ ಕಡಾಯಿ ಇಟ್ಕೊಂಡನ ಹುರಿಬೇಕ್ರಿ ಇದನ್ನು. ಹಿಟ್ಟು ನೋಡ್ರಿ, ಹೆಂಗೆ ಹುರಿಯಾಕತ್ತೀನಿ ನಾನು. ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಬೇಕು. ದಾಡಾನು ಯೂಸ್ ಮಾಡ್ಬೋದು ರೀ, ಅದಕ್ಕೇನಿಲ್ಲ. ನಾವು ಹಿಟ್ಟು ಸಾಣಿಗೆ ಹಾಕಿ ತೊಗೊಂಡ್ರೆ ಏನೂ ಗಂಟಾಗಂಗಿಲ್ಲ ನೋಡ್ರಿ. ಸ್ವಲ್ಪ ಟೈಮ್ ಬೇಕು ನೋಡ್ರಿ ಇದು ಹುರಿಯೋಕೆ. ಸ್ವಲ್ಪ ಲೇಟ್ ಆಗ್ತೈತಿ. ಸ್ವಲ್ಪ ಕೈ ಬಿಡಬಾರ್ದು ನೋಡ್ರಿ ಇದಕ್ಕೆ ಹುರಿಯೋಕೆ. ಇದು ಒಂದು ಸ್ವಲ್ಪ ಕೆಂಪಾದ್ಮೇಲೆ ನಿಮಗೆ ತೋರಿಸ್ತೀನಂತೆ ನೋಡ್ರಿ. ಈ ಥರ ಹುರಿದೈತಿ. ಮತ್ತೆ 2 ಚಮಚೆ ತುಪ್ಪ ಹಾಕಿ ಈ ಥರ ಲಾಡಿ ಆಯಿತು. ಹಾಕಿದ ಕೂಡಲೇ ಈಗ ನೋಡ್ರಿ, ಹಿಂಗೆ ಹುರಿಬೇಕಿದ್ದು ಕೆಂಪಗೆ. ಈಗ ನಾನು ತೆಗಿತೀನಿ ರೀ. ಹುರಿದೈತಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಒಂದು ಬುಟ್ಟ್ಯಾಗ ತಕ್ಕೋತೀನಿ ನೋಡ್ರಿ.
ನೋಡ್ರಿ ನಾನು ಇದು ಬುಟ್ಟಿ ಒಳಗೆ ತೆಗೆದಿಟ್ಟೀನಿ. ಈ ಥರ ಆಗೈತೆ ನೋಡ್ರಿ. ನಾನು ಇದನ್ನು ಆರೋ ಮಟ್ಟ ಗಾಳಿಗೆ ಇಡ್ತೀನಿ. ಗಾಳಿಗಿಟ್ಟು ಸಕ್ಕರೆ ರುಬ್ಕೊತೀನಿ ನೋಡ್ರಿ. ನಾನೀಗ ಇದನ್ನು ಗಾಳಿಗೆ ಆರಕ್ಕಿಡ್ತೀನಿ. ಇದು ನೋಡ್ರಿ ನಾನು ಏಲಕ್ಕಿ ಪೌಡ್ರು, ಇದ್ರಾಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಕಲ್ಲಲ್ಲಿ ನಾನು ಸಣ್ಣ ಮಾಡಿ ಇಟ್ಕೋತೀನಿ ರೀ. ಇದನ್ನು ನೋಡ್ರಿ ಇದನ್ನು ಹುರಿದಿಟ್ಟಿದ್ನೆಲ್ಲ ಆರೈತೆ ನೋಡ್ರಿ. ಈ ಥರ ಆಗೈತೆ, ಈಗ ಗಟ್ಟಿ ಆಗೈತಿ. ನಾನು ಇದಕ್ಕೆ ಸಕ್ಕರೆ ಇದು ಏಲಕ್ಕಿ ಸಕ್ಕರೆ ಒಳಗೆ ಸಣ್ಣಗೆ ಅರೆದಿಟ್ಕೊಂಡೇನಿ ರೀ. ಆಮೇಲೆ ನಾನು ಇದು ಅರ್ಧ ಕಿಲೋ ಸಕ್ಕರೆ ಇತ್ತಲ್ಲ ರೀ, ಅದನ್ನು ನಾನು ಮಿಕ್ಸಿ ಹಾಕೇನಿ. ಈಗ ನಾನು ಇದ್ರೊಳಗೆ ಈಗ ನೋಡ್ರಿ ಗಟ್ಟಿ ಆಗೈತಿ. ಇದೇ ಥರ ನೋಡ್ರಿ ಗಟ್ಟಿ ಆಗೈತಿ, ತಣ್ಣಗೂ ಆಗೈತೆ ರೀ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ತೇನೆ ನೋಡ್ರಿ. ನಾನು ಅರ್ಧ ಕಿಲೋ ಸಕ್ಕರೆ ಬೇಕಾರಿ ಇದಕ್ಕೆ. ಎಲ್ಲ ಕಲಸ್ಬೇಕು ನೋಡ್ರಿ. ಇದನ್ನು ಚಲೋ ತೆಂಗ ಹಿಂಗೆ ಕಲಸ್ಬೇಕು ನೋಡ್ರಿ. ಇದನ್ನು ನೋಡ್ರಿ ಇದನ್ನು ಎಲ್ಲ ಕಲಿಸ್ತೇನೆ ನಾನು. ಇದನ್ನು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇದು ಭಾರಿ ಟೇಸ್ಟ್ ಆಕಾವ ನೋಡ್ರಿ ಇವು ಉಂಡೆ. ತುಪ್ಪ ಹಾಕಿ ಮಾಡ್ಬೇಕ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಆಗ್ತಾವ್ರಿ ಇವು. ಇದು ಸಣ್ಣ ಕಡಾಯಿ ಆಗೈತ್ರಿ. ನಾನು ಇದು ಸಕ್ಕರೆ ಇದ್ರಾಗನ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಅದು ಈಗ ನೋಡ್ರಿ ಇದು ನಾನು ಇದ್ರೊಳಗಿಂದ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆಂದಾಗಿ ಕಲಿಸ್ತೀನಿ ನೋಡ್ರಿ. ನಿಮಗೆ ಟೇಸ್ಟ್ ನೋಡಿ ಸಕ್ಕರೆ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ರುಬ್ಬಿ ಹಾಕ್ಬೋದು ನೋಡ್ರಿ. ಇದಕ್ಕೆ ಮಸ್ತ್ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಇದು ಸಕ್ಕರೆ ಇದಿಷ್ಟು ಕಲಿಸ್ತೇನೆ ನಾನು. ಇದ್ರೊಳಗೆ ನಾನು ಏಲಕ್ಕಿ ಸಣ್ಣ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನೆಲ್ಲ ಹಾಕ್ತೇನೆ. ಅಂದರೆ ಈಗ ಮಿಕ್ಸ್ ಆಗಿಬಿಡ್ತೈತೆ ರೀ. ಅದು ಇಷ್ಟು ಮಿಕ್ಸ್ ಮಾಡ್ತೇನೆ ರೀ ಏಲಕ್ಕಿ. ಅದು ಮಸ್ತ್ ಉಂಡೆ ಅದಕ್ಕೆ ಬಂದೈತೆ ನೋಡ್ರಿ. ಇದು ಈ ಥರ ಆಗೈತಿ. ಇನ್ನು ಮಿಕ್ಸ್ ಮಾಡ್ಬೇಕ್ರಿ ಇದು ಸಕ್ಕರೆಗೆ ಎಲ್ಲ ಈ ಕ್ರಾಸ್ ಹಾಕೈತ್ರಿ. ಇದು ಸಕ್ಕರೆ ಇದು ಈ ಥರ ಮೆದ್ದಬೇಕು ನೋಡ್ರಿ. ನೋಡ್ರಿ ಈ ಥರ ಮೆದ್ದಿದ್ರೆ ಈ ಹದಕ್ಕೆ ಬರ್ತೈತಿ. ಎಲ್ಲ ಈ ಕ್ರಾಸ್ ಮೆದ್ಕೋಬೇಕು ನೋಡ್ರಿ. ಇದನ್ನು ಇದೇ ಥರ ಎಲ್ಲ ಮೆದ್ಕೋತೀನಿ ರೀ ನಾನೀಗ. ನೋಡ್ರಿ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಟೇನಿ. ಒಂದು ಹದಕ್ಕೆ ಬಂದೈತೆ ನೋಡ್ರಿ. ಇದು ಕಟ್ಟಾಗಿ ಬರ್ತಾವ. ಈಗ ನಾನು ಉಂಡೆ ಕಟ್ತೀನಿ ನೋಡ್ರಿ. ನೋಡ್ರಿ ಈ ಸೈಜ್ನಾಗ ನಾನು ಉಂಡೆ ಕಟ್ತೀನಿ. ಇವು ಮನೋಕಾಯಿ ಇದ್ದವಲ್ರಿ, ನಮ್ಮ ಮನೋಕಾಯ್ದಕ್ಕೆ ಒಂದೊಂದು ಹಿಂಗೆ ಹಚ್ಚಿ ಉಂಡೆ ಮಾಡ್ತೀನಿ ನೋಡ್ರಿ. ನಾನು ಭಾಳ ಅಂದ್ರೆ ಭಾಳ ಈಜಿ ಐತ್ರಿ. ಒಂದು ಸ್ವಲ್ಪ ಹಿಟ್ಟು ಹುರಿದ ಒಂದು ಸ್ವಲ್ಪ ಲೇಟ್ ಆಕೈತಿ, ತ್ರಾಸ ಆಕೈತಿ. ಕರೆ ಎಷ್ಟು ನಾವು ಹಿಟ್ಟು ಚಂದ ಹುರಿತೀವಿ ಅಷ್ಟು ಉಂಡೆ ಚಲೋ ಬರ್ತಾವ್ರಿ. ನೋಡ್ರಿ ಈ ಥರ ಆತ. ನಾನು ಇದ್ರೊಳಗೆ ಇಟ್ಕೋತೀನಂತ. ಅದೇ ಥರ ಇನ್ನೊಂದು ಮಾಡ್ತಿರ್ತಾರೆ. ನಿಮಗೆ ಅಷ್ಟು ಲಘು ಇದು ಆಗಲಿಲ್ಲ ಅಂದ್ರೆ ಮತ್ತು ಈ ಥರ ನಾವು ಹಿಟ್ಟು ನಾವು ಹಿಂಗೆ ಮಿದ್ಬೇಕು ನೋಡ್ರಿ. ಅದು ಮಿದ್ದಿದ್ವಿ ಅಂದ್ರೆ ಈ ಥರ ಹದ ಮಸ್ತ್ ಬರ್ತೈತೆ ರೀ ಹದ. ಮತ್ತು ಇದಕ್ಕೆ ನಾನು ಒಂದು ಮನೋಕ ಹಚ್ತೇನೆ ರೀ. ಒಂದು ಸೈಜ್ನ್ಯಾಗ ಚಂದ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ಆತಿದೆ.
ಇದೇ ಥರ ನಾನು ಇವನ್ನೆಲ್ಲ ಉಂಡೆ ಕಟ್ಕೊತೇನೆ ರೀ. ಕಟ್ಟಿದ ಮೇಲೆ ನಿಮಗೆ ತೋರಿಸ್ತೇನಂತೆ ನೋಡಿರಿ. ಫೈನಲಿ ಉಂಡೆ ರೆಡಿ ಅದ ನೋಡಿರಿ. ಬೇಸನ್ ಉಂಡೆ ಭಾರಿ ಮಸ್ತಾಗ್ಯಾವ ನೋಡಿರಿ. ಇವು ಉಂಡೆ ನೋಡಿರಿ ಎಷ್ಟು ಮಸ್ತಾಗ್ಯಾವು. ಅಷ್ಟು ಹಳ್ಳಾಗ್ಯಾವ ನೋಡಿರಿ. ಬಾಗಿಟ್ರೆ ಕರಗ್ತಾವು ನೋಡಿರಿ. ಅಷ್ಟು ಮಸ್ತಾಗ್ಯಾವು. ಟೇಸ್ಟು ಮಸ್ತ್ ಆಗೈತ್ರಿ. ಭಾರಿ ಟೇಸ್ಟ್ ಆಗ್ಯಾವು. ಈ ಥರ ನೀವು ಉಂಡೆ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಇದಕ್ಕೆ ತುಪ್ಪನ ಬೇಕಂತೇನಿಲ್ಲ ರೀ. ಇದಕ್ಕೆ ದಾಡ ಇದ್ದರೂ ನಡಿತೈತೆ ನೋಡಿರಿ. ದಾಡ ಹಾಕಿ ಮಾಡ್ಬೋದು ಬೇಸನ್ ಉಂಡೆ. ಅವು ಮಸ್ತ್ ರುಚಿ ಆಗ್ತಾವೆ ನೋಡಿರಿ. ಭಾರಿ ಟೇಸ್ಟ್ ಆಕ್ಕಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಭಾರಿ ಟೇಸ್ಟಿಗೆ ನೋಡಿರಿ. ಥ್ಯಾಂಕ್ ಯು.